ಸರ್ ಮೊಬೈಲು ಸ್ವಲ್ಪ ಮೊಬೈಲ್ ಈ ಕಡೆ ಕ್ಯಾಮ್ರಾ ಮುಂದೆನೇ ಬರ್ತಾಯಿದೆ. ನನ್ನ ಹೆಸರು ಪ್ರಶಾಂತ್ ಅಂತ ಹೇಳಿ. ಐ ಆಮ್ ರೆಪ್ರೆಸೆಂಟಿಂಗ್ ಮೂನ್ ರೈಡರ್ ಕಂಪನಿ. ಸೊ ಟುಡೇ ವಿ ಆರ್ ಹಿಯರ್ ವಿತ್ ಇನ್ ಇಂಟರ್ನ್ಯಾಷನಲ್ ಟ್ರೇಡ್ ಫೇರ್. ನೀವು ನೋಡಿರ್ಬೋದು ತುಂಬ ವಿಯಲ್ಲಿ ರೆವಲ್ಯೂಷನ್ ಕ್ರಿಯೇಟ್ ಆಗ್ತಾ ಇದೆ ಇನ್ 2 ವೀಲರ್ ಸೆಕ್ಟರ್, 3 ವೀಲರ್ ಸೆಕ್ಟರ್, ಕಾರ್ಸ್ ಆ್ಯಂಡ್ ಬಸ್ಸಸ್. ಬಟ್ ಟ್ರ್ಯಾಕ್ಟ್ರಲ್ಲಿ ಇನ್ನೂ ಇಂಡಿಯಾದಲ್ಲಿ ಎಲೆಕ್ಟ್ರಿಕ್ ಫೀಲ್ಡಲ್ಲಿ ಯಾವುದು ರೆವಲ್ಯೂಷನ್ ಕ್ರಿಯೇಟ್ ಆಗಿರಲಿಲ್ಲ. ಟುಡೇ ವಿತ್ ಮೂನ್ ರೈಡರ್ ವಿ ಆರ್ ಲಾಂಚಿಂಗ್ ಅವರ್ electric range of tractor starting from 27 HP, 50 HP and 75 HP. These tractors will work as a boon to farmers. Operational cost bala low agirutte. Just 20% operational cost over diesel. You can use these tractors and ನಿಮ್ಮ ಆದಾಯ, ರೈತರ ಆದಾಯ ಹೆಚ್ಚೋದೇ ನಮ್ಮದು ಒಂದು ಮೂಲ ಉದ್ದೇಶ ಆಗಿದೆ. And I would welcome everybody to come and participate in international trade fair. ದಯವಿಟ್ಟು ಬನ್ನಿ, ನಮ್ಮ ಸ್ಟಾಲ್ಗೂ ವಿಸಿಟ್ ಮಾಡಿ, ನಮ್ಮ ಎಲೆಕ್ಟ್ರಿಕ್ ರೇಂಜ್ ಟ್ರ್ಯಾಕ್ಟರ್ಸ್ ಬಗ್ಗೆ ಇನ್ನೂ ಸ್ವಲ್ಪ ಮಾಹಿತಿ ತಗೊಳ್ಳಿ. ನಮಸ್ಕಾರ, ಧನ್ಯವಾದ, ಥ್ಯಾಂಕ್ ಯು. ಅಂತಾರಾಷ್ಟ್ರೀಯ ಕೃಷಿ ಮೇಳ ಏನಿದೆ, ವಾಣಿಜ್ಯ ಕೃಷಿ ಮೇಳ, ನಿನ್ನೆಗಿಂತ ಹೆಚ್ಚು ಜನ ಇವತ್ತು ಮೇಳವನ್ನು ವೀಕ್ಷಣೆ ಮಾಡ್ತಾಯಿದ್ದಾರೆ. ಜೊತೆಗೆ ನೋಡಿ, ವಿದ್ಯಾವರ್ಧಕ ಮೈಸೂರು ವಿದ್ಯಾರ್ಥಿಗಳಿರಲ್ಲ, ಇಲ್ಲಿ ತಂತ್ರಜ್ಞಾನದ ಬಗ್ಗೆ ಮತ್ತು ಅಗ್ರಿಕಲ್ಚರ್ ಇನೋವೇಷನ್ ಯಾವ ರೀತಿ ಈ ಬೈ ಪ್ರಾಡಕ್ಟ್ ಮಾಡ್ಬೋದು, ಮಾರ್ಕೆಟು ಮತ್ತು ಮತ್ತು ಪ್ರೊಸೆಸಿಂಗ್ ಮಾಡ್ಬೋದು, ಬ್ರ್ಯಾಂಡಿಂಗ್ ಮಾಡ್ಬೋದು, ಈ ಥರದ ಹಲವಾರು ವಿಚಾರಗಳನ್ನ ಇಲ್ಲಿ ಸಾಯಲ್ ಬಗ್ಗೆ ತಿಳ್ಕೊಳ್ತಕ್ಕಂಥದ್ದು, ತಳಿಗಳ ಬಗ್ಗೆ ಎಲ್ಲ ವಿಚಾರವನ್ನು ಒಂದೇ ಕಡೆ ತಿಳ್ಕೊಂಡು ಒಂದು FAOಗಳು ಮಾಡಿದ್ರೆ ಏನೋ, ಅಥವಾ ಒಂದು ಸಂಘ ಸಂಸ್ಥೆ ಇವತ್ತು ಸಬ್ಸಿಡಿ ಲೋನ್ ಏನು ಸಿಗುತ್ತೆ, ಇದೆಲ್ಲ ವಿಚಾರ ಇದೆ. ಹಾಗಾಗಿ ಬಹುಶಃ ಇವತ್ತು 2ನೇ ದಿವಸ ಭಾಳ ಸಕ್ಸಸ್ಫುಲ್ಲಾಗಿ ಈ ಮೇಳದ ಲಕ್ಷಾಂತರ ಜನ ವಿಸಿಟ್ ಮಾಡ್ತಾಯಿದ್ದಾರೆ. ನಾಳೆನೂ ಸಾಯಂಕಾಲದವರೆಗೂ ಸಂಡೇ ಇರೋದ್ರಿಂದ ಬಹುಶಃ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಇದು ಉಪಯೋಗ ಪಡ್ಕೋಬೇಕು ಅಂತ ಹೇಳ್ತೀನಿ. ಅಂತಾರಾಷ್ಟ್ರೀಯ ಮೇಳದ ಉದ್ದೇಶನೇ ನಾವು ಮೊದಲು ಸಾವಯವ ಮತ್ತು ಸಿರಿಧಾನ್ಯಕ್ಕೆ ಹೆಚ್ಚು ಒತ್ತು ಕೊಡ್ತಕ್ಕಂಥ ಒಂದು ಕೆಲಸವನ್ನು ಕಳೆದ 5-6 ಮೇಳದಲ್ಲಿ ಮಾಡಿದ್ದೀವಿ. ಜೊತೆಗೆ ಪ್ರೊಡಕ್ಷನ್, ಉತ್ಪಾದನೆಗೆ ಹೆಚ್ಚು ಗಮನ ಕೊಡ್ತಕ್ಕಂಥದ್ದನ್ನು ನಾವು ಯೂನಿವರ್ಸಿಟಿ ಮತ್ತು ಇಲಾಖೆ ಈ ರೀತಿ ಮೇಳ, ಅಂತಾರಾಷ್ಟ್ರೀಯ ಮೇಳ ಮಾಡೋದ್ರಿಂದ ಸೊ ಇದನ್ನು ಸಹ ಹೆಚ್ಚು ಕಾನ್ಸಂಟ್ರೇಟ್ ಮಾಡಿದ್ದೀವಿ. ಈ ಬಾರಿ ನಾವನ್ನೆಲ್ಲ ಗಮನಿಸಿ ಒಂದು ಉತ್ಪಾದನೆ ಆದಮೇಲೆ ರೈತರ ಸಮಸ್ಯೆ ಏನು ಅನ್ನೋದನ್ನು ನಾವು ಅರ್ಥ ಮಾಡ್ಕೊಂಡು, ಉತ್ಪಾದನೆ ಆದಮೇಲೆ ಅವರ ಬದುಕನ್ನು ಕಟ್ಕೊಳ್ಳೋವಂಥದ್ದು ಮತ್ತು ಅವ್ರು ನೇರವಾಗಿ ಮಧ್ಯವರ್ತಿಗಳಿಗೆ ಮಾರ್ಕೆಟಿಗೆ ಬಿಟ್ಟರೆ ಏನಾಗ್ಬೋದು, ಅಥವಾ ಅವರೇ ನೇರವಾಗಿ ಒಂದಷ್ಟು ಬೇರೆ ಥರ ಬ್ರ್ಯಾಂಡ್ ಮಾಡೋವಂಥ ಮಟ್ಟಕ್ಕೆ ಹೋದಾಗ ಏನಾಗ್ಬೋದು ಅಂತ ಯೋಚನೆ ಮಾಡಿ ಇವತ್ತು ಮಾಡಿದೋ. ಬಹುಶಃ ನಿನ್ನೆ ನಾನು ಉದ್ಘಾಟನೆ ಮಾಡಿದಾಗ ಹೆಚ್ಚು ಗಮನಿಸೋಕ್ಕಾಗಲಿಲ್ಲ. ಇವತ್ತಿಲ್ಲಿ ನೋಡಿದಾಗ ಈ ಸ್ಟಾಲ್ಗಳು ಒಂದಷ್ಟು ಬೈ ಪ್ರಾಡಕ್ಟ್ ಮಾಡೋದು, ಒಂದಷ್ಟು ಇವೆಲ್ಲ ಒಂಥರ ಜನರಿಗೆ, ನ್ಯೂ ಜನ್ರೇಷನ್ಗೆ ಇಷ್ಟ ಆಗೋ ಥರ ಇದ್ದರೆ, ಒಳಗಡೆ ಹೋದಾಗ ನಮಗೆ ಒಬ್ಬ ಸಾಮಾನ್ಯ ರೈತರ ಮಗ ಅಥವಾ ಎಜುಕೇಷನ್ ಇದ್ದರೂ ಇಲ್ಲದೇ ಇದ್ರೂ ಸೊ ಒಬ್ಬ ರೈತರ ಮಗ ಆಗಿ, ಅಥವಾ ಅವನಿಗೆ ಯಾವುದೇ ಉದ್ಯೋಗ ಸಿಗದೇ ಇರ್ತಕ್ಕಂಥವ್ರು, 1 ಎಕರೆ ಅಥವಾ 2 ಎಕರೆ ಜಮೀನಿದ್ದರೆ ಸೊ ಏನು ಅದನ್ನು ಅವನು ಅದರಲ್ಲಿ ಸಸ್ಟೈನಬಿಲಿಟಿ ಕಾಣ್ಬೋದು ಅನ್ನೋದನ್ನು ನಾನು ಬಹುಶಃ ಸ್ವತಃ ನಾನೇ ಹೋಗಿ ನೋಡಿದೆ. ಸೊ ಜೀರೋ ನಾಲೆಡ್ಜ್ ಇದ್ದು ಹೋದರೆ 10 ನಿಮಿಷದೊಳಗಡೆ ಅವನು ಒಂದು ಬೆಳೀತಕ್ಕಂಥ ಪದಾರ್ಥವನ್ನು ಪ್ರೊಸೆಸಿಂಗ್ ಮಾಡಿ ಅದನ್ನು ಏನದು ಅಲ್ಲ, ಮೌಲ್ಯವರ್ಧನೆ, ವ್ಯಾಲ್ಯೂ ಅಡಿಷನ್, ಪ್ರೊಸೆಸಿಂಗ್ ಮಾಡಿ ನಂತರ ವ್ಯಾಲ್ಯೂ ಅಡಿಷನ್ ಮಾಡಿ ಆಮೇಲೆ ಪ್ಯಾಕೇಜು, ಬ್ರ್ಯಾಂಡಿಂಗ್, ಇಷ್ಟೂ ಸಹ ಒಬ್ಬ ಯುವಕನಿಗೆ
ಜೀರೋ ನಾಲೆಡ್ಜ್ ಇರೋರಿಗೆ ಅವ್ರಿಗೆ ಸಂಪೂರ್ಣ ಮಾಹಿತಿಯನ್ನು ಕೊಟ್ಟು ಕಲಿಸಿ, ಸೊ ನಂತರ ಅವರಿಗೆ ಇನ್ವೆಸ್ಟ್ಮೆಂಟ್, ಸೊ ಸಬ್ಸಿಡಿ ಇನ್ವೆಸ್ಟ್ಮೆಂಟು ನೇರವಾಗಿ ಪೂರ್ಣ ಪ್ರಮಾಣದಲ್ಲಿ ಬ್ಯಾಂಕ್ನಿಂದ ಅವರಿಗೆ ಯಾವ ರೀತಿ ಅವರ ಏನು ಯೂನಿಟ್ಗೆ ಕಾಸ್ಟ್ ಆಗುತ್ತೆ, ಅದರಲ್ಲಿ ಏನು 60-70-80% ಅವರಿಗೆ ಇನ್ವೆಸ್ಟ್ಮೆಂಟನ್ನು ಸಹಾಯ ಸಿಗಬೇಕು ಅದನ್ನು ಸಹ ಕೊಟ್ಟು ಕೊನೆಗೆ ಮಾರ್ಕೆಟಿಂಗ್ನೂ ಕನೆಕ್ಟ್ ಮಾಡ್ತಕ್ಕಂಥ ರೀತಿಯಲ್ಲಿ ಇವತ್ತು ನೂರಾರು ಜನ ಈ ನಿನ್ನೆಯಿಂದ ಸಾವಿರಾರು ಜನ ವಿಸಿಟ್ ಮಾಡಿ ಅದರ ಉಪಯೋಗವನ್ನು ಪಡ್ಕೋತಾ ಇದ್ದಾರೆ. ಈ ಎಲ್ಲ ಮೇಳದಲ್ಲಿ ನನಗೆ ಅತ್ಯಂತ ಇಷ್ಟವಾದಂಥದ್ದು ಅದೊಂದು ಕಾನ್ಸೆಪ್ಟು. ಅದು ಬಿಟ್ಟು ಪೆವಿಲಿಯನ್ ಅಂತ ಹೇಳಿ ನಮ್ಮ ದೇಶಿ ತಳಿಗಳ ಬಗ್ಗೆ ಮತ್ತು ಅಲ್ಲಿಯ ಆ ದೇಶಿ ತಳಿಗಳ ಬಗ್ಗೆ ಮಹತ್ವ ಮತ್ತು ಯಾವ ರೀತಿ ಬೆಳೆನ ಸಂರಕ್ಷಣೆ ಮಾಡಿ ಈ ಬೀಜಗಳನ್ನ ಅಥವಾ ಅಲ್ಲಿ ಈಗ ಜೇನಿರ್ಬೋದು ಅಥವಾ ಬೇರೆ ಬೇರೆ ಹಳೇ ನಮ್ಮ ಕಾಲದ ಕೆಲವು ತಳಿಗಳನ್ನ ಯಾವ ರೀತಿ ನಾವು ರೈತರಿಗೆ ಸಂರಕ್ಷಣೆ ಮಾಡಿ ಕೊಡ್ಬೋದು ಅನ್ನೋದ್ರ ಬಗ್ಗೆನೂ ಸಾಕಷ್ಟು ನಮ್ಮ ಇಲಾಖೆ ಅಲ್ಲಿ ಎಕ್ಸಿಬಿಷನ್ ಮಾಡಿದ್ದಾರೆ. ಇದೆಲ್ಲ ಬಹುಶಃ ಮುಂದಿನ ದಿನಗಳಲ್ಲಿ ರೈತರಿಗೆ ಪ್ರತಿ ಕುಟುಂಬದಲ್ಲೂ ಸಹ ಇದನ್ನು ಅವಶ್ಯಕತೆ ಇರತಕ್ಕಂಥದ್ದು. ಮತ್ತು ನಮಗೆ ಈಗ ಕೆಪೆಕ್ ಸಂಸ್ಥೆಯಲ್ಲಿ ಹಲವಾರು ಸ್ಕೀಮ್ಗಳಿದ್ದಾವೆ. 3 ಕೋಟಿವರೆಗೂ ಸಬ್ಸಿಡಿ, ಅಂದರೆ ನೀವು 10 ಕೋಟಿ ಲೋನ್ ತೊಗೊಂಡ್ರೆ 3 ಕೋಟಿ ಸಬ್ಸಿಡಿ ಸಿಗುತ್ತೆ, 1 ಕೋಟಿ ತಗೊಂಡ್ರೆ 35 ಲಕ್ಷ ಸಬ್ಸಿಡಿ ಸಿಗುತ್ತೆ. ಈ ರೀತಿ ಯೋಜನೆಗಳೆಲ್ಲ ಇದೆ. ಇದೆಲ್ಲ ಮಾಹಿತಿ ಇವತ್ತು ಇಲ್ಲಿ ಬರ್ತಕ್ಕಂಥ ಪ್ರತಿಯೊಬ್ಬ ರೈತರಿಗೂ ಸಿಗುತ್ತೆ. ಇದರ ಉಪಯೋಗವನ್ನು ಈ 3 ದಿವಸ ನಿನ್ನೆ ಇವತ್ತು ನಾಳೆ ಇದನ್ನು ಪಡ್ಕೊಂಡು ಮುಂದಿನ ದಿವಸದಲ್ಲಿ ಸಕ್ಸಸ್ಫುಲ್ಲಾಗಿ ರೈತರು ಒಂದು ಆರ್ಥಿಕ ಸಬಲೀಕರಣವನ್ನು ಕಾಣ್ಬೋದು ಅಂತ ನಾನು ಅಂದ್ಕೊಂಡಿದ್ದೆ.